ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ವಿಭು ವ್ಲಾಗ್ಸ್. ನಾನಿವತ್ತು ಟೊಮೆಟೊ ಮತ್ತು ಬದನೆಕಾಯಿ ಕೈಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನಂತೂ ವೀಕ್ಲಿ ಒನ್ಸ್ ಆದರೂ ಮಾಡೇ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಕೂಡ ನನಗೆ. ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ನಾನು ಒಂದು 4 ಬದನೆಕಾಯಿನ ಈ ಥರ 4 ಹೋಳಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ. ಯಾಕಂದರೆ ಬದನೆಕಾಯಿ ಹಚ್ಚಿದ ಮೇಲೆ ನೀರಲ್ಲಿ ಹಾಕಿಲ್ಲ ಅಂತಂದರೆ ಕಪ್ಪಾಗಿಬಿಡುತ್ತೆ. ಜೊತೆಗೆ ಸಾಮಾನ್ಯವಾಗಿ ಬದನೆಕಾಯಿನಲ್ಲಿ ಹುಳ ಇರ್ತವೆ, ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಬೇಕು. ನಾನು 4 ಬದನೆಕಾಯಿನ ಹಚ್ಚಿ ನೋಡಿದೆ, ಯಾವುದೇ ಬದನೆಕಾಯಿನಲ್ಲೂ ಹುಳ ಇರಲಿಲ್ಲ. 4 ಚೆನ್ನಾಗಿದ್ವು. 4 ಬದನೆಕಾಯಿ ಜೊತೆಗೆ ಒಂದು 5-6 ಟೊಮೆಟೊನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು 1 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೇಯ್ತವೆ ಮೆತ್ತಗೆ ಟೊಮೆಟೊ ಮತ್ತು ಬದನೆಕಾಯಿ. ಒಂದು ಕಡೆ ಕುಕ್ಕರ್ ಕೂಗೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಮೆಣಸಿನ್ಕಾಯಿನ ಈ ಥರ ಹುರ್ಕೊಳ್ತಾ ಇದ್ದೀನಿ ಹೆಂಚು ಮೇಲೆ. ಒಲೆ ಇದ್ದರೆ ಒಲೆಯಲ್ಲಿ ಸುಟ್ಕೊಬೋದು. ಒಲೆ ಇಲ್ಲ ಅಂತಂದರೆ ಈ ಥರ ಗ್ಯಾಸ್ ಮೇಲೆ ಹೆಂಚಿಟ್ಬಿಟ್ಟು ಹೆಂಚು ಮೇಲೆ ಹುರ್ಕೊಂಡ್ರೆ ಆಯಿತು. ಈ ಥರ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ಒಂದು ಕಡೆ ಮೆಣಸಿನ್ಕಾಯಿ ಹುರಿಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಕುಕ್ಕರ್ ಕೂಡ ಕೂಗ್ತು. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡು ಒಂದು 2 ಈರುಳ್ಳಿನ ಸಣ್ಣದಾಗಿ ಈ ಥರ ಹಚ್ಕೊಳ್ತಾ ಇದ್ದೀನಿ. ಈ ಥರ ಹಚ್ಕೊಳ್ಳೋ ಅಷ್ಟರಲ್ಲಿ ನಾನು ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಅದನ್ನು ಕೆಳಗಡೆ ಇಟ್ಬಿಟ್ಟು ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡೆ. ಕುಕ್ಕರ್ ತಣ್ಣಗಾಗಿತ್ತು. ಇವಾಗ ಕುಕ್ಕರ್ ಕ್ಯಾಪ್ ತೆಗೆದುಬಿಟ್ಟು ಟೊಮೆಟೊ ಮತ್ತು ಬದನೆಕಾಯಿನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ. ಈ ನೀರು ನಾನು ಚೆಲ್ಲಾಕ್ಬಿಡ್ತೀನಿ. ಈ ನೀರೇನು ಯೂಸ್ ಮಾಡೋದಿಲ್ಲ. ಟೊಮೆಟೊ ಮತ್ತು ಬದನೆಕಾಯಿ ಬೇಯಿಸಿರೋಂಥ ನೀರೇನು ಯೂಸ್ ಮಾಡಲ್ಲ. ಇದನ್ನು ಚೆಲ್ಬಿಟ್ಟು ಇವಾಗ ಟೊಮೆಟೊ ಮತ್ತು ಬದನೆಕಾಯಿ ತೆಕ್ಕೊಂಡಿದ್ನಲ್ಲ, ಅವು ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಮೇಲಿರೋಂಥ ಸಿಪ್ಪೆನೆಲ್ಲ ತೆಗೆದಾಕ್ಕೊಳ್ತಾ ಇದ್ದೀನಿ ನಾನು. ಈ ಸಿಪ್ಪೆ ಇದ್ದರೆ ಇಷ್ಟ ಆಗೋದಿಲ್ಲ ನಮಗೆ, ಹಾಗಾಗಿ ಕೆಲವರು ಹಂಗೇ ಕಲಿಸ್ಕೊತಾರೆ. ನನಗದು ಇಷ್ಟ ಆಗೋದಿಲ್ಲ. ಹಾಗಾಗಿ ಸಿಪ್ಪೆನೆಲ್ಲ ತೆಗೆದಾಕ್ಬಿಟ್ಟು ನಾನು ಇಷ್ಟ ಆಗಿದೆ ಸಿಪ್ಪೆ, ಇದನ್ನೆಲ್ಲ ತೆಗೆದುಬಿಟ್ಟು ಮುಸ್ರೆಗೆ ಹಾಕ್ತೀನಿ ನಾನು. ಅದು ಇಷ್ಟ ಆಗೋದಿಲ್ಲ ನಮಗೆ, ಹಾಗಾಗಿ ತೆಗೆದಾಕ್ಬಿಟ್ಟು ಈ ಥರ ಮೆತ್ತಗೆ ಕೈಯಲ್ಲೇ ಕಿವುಚ್ಕೊಂಡ್ರೆ ಆಯಿತು. ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿ ಬೆಂದಿದ್ವು ಕೂಡ ಟೊಮೊಟೊ ಮತ್ತು ಬದನೆಕಾಯಿ. ಈ ಥರ ಕಿವುಚ್ಕೊಂಡ್ಬಿಟ್ಟು ಇವಾಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ, ಜೊತೆಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಿವುಚ್ಕೊಂಡ್ರೆ ಆಯಿತು. ಟೊಮೆಟೊ ಮತ್ತು ಬದನೆಕಾಯಿ ಕೈಗೊಜ್ಜು ರೆಡಿ ಆಗುತ್ತೆ. ಈ ಕೈಗೊಜ್ಜು ರೆಸಿಪಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ. ಯಾರೂ ಈ ಥರ ನಮಗೆ ಗೊತ್ತಿಲ್ಲ ಈ ಕೈಗೊಜ್ಜು ಟ್ರೈ ಮಾಡಿಲ್ಲ ಅನ್ನೋಂಥವ್ರು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರ ಅಂದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ರೆಡಿ ಆಯಿತು ಕೈಗೊಜ್ಜು. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಕಲಿಸ್ಕೊಂಡ್ಬಿಟ್ಟು ಕುಕ್ಕರಲ್ಲಿದ್ದ ನೀರೆಲ್ಲ ಚೆಲ್ಲಿಬಿಟ್ಟು ಮತ್ತು ಅದೇ ಕುಕ್ಕರ್ಗೆ ಹಾಕ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.